ಹರಿ ಓಂ. ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ. ನಾನು ನಿಮ್ಮ ಪ್ರಹ್ಲಾದ್ಜಿ, ಯೋಗ ಸೇವಕ. ಇವತ್ತು ವಿಶ್ವ ಹೃದಯ ದಿನ ಅಂತ ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳನ್ನು ನಾವು ಕೇಳ್ತಾ ಇರ್ತೀವಿ. ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ 6 ಕಾರಣಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ. ನಂಬರ್ 1 ಹೈ ಬಿ ಪಿ, ನಂಬರ್ 2 ಕೊಲೆಸ್ಟರಾಲ್, ನಂಬರ್ 3 ಡಯಾಬಿಟಿಸ್, ನಂಬರ್ 4 ಸ್ಥೂಲಕಾಯ ಒಬೆಸಿಟಿ, ನಂಬರ್ 5 ಒತ್ತಡದ ಜೀವನ, ನಂಬರ್ 6 ಜೀವನ ಶೈಲಿ, ಎಲ್ಲ ಹಳಿತಪ್ಪಿದ ಜೀವನ ಶೈಲಿ. ಸೊ ಇದು ನಮ್ಮ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣೀಭೂತವಾಗುತ್ತೆ, ಈ 6 ಸಂಗತಿಗಳು. ಈಗ ನಾವು ಹೈ ಬಿ ಪಿಗೆ ಕಾರಣ ಏನು ಅಂತ ತಿಳಿದುಕೊಳ್ಳೋಣ. ಹೈ ಬಿ ಪಿ ಯಾಕೆ ಉಂಟಾಗುತ್ತೆ? ನಾವು ಉಪ್ಪನ್ನು ಒಂದು ದಿನಕ್ಕೆ 2.4 ಗ್ರಾಮ್ಸ್ ಅಂದರೆ 2.5 ಗ್ರಾಮ್ಗಿಂತ ಕಡಿಮೆ ತಿನ್ನಬೇಕು ಅಂತ ನಮ್ಮ ಭಾರತೀಯ ವೈದ್ಯಶಾಸ್ತ್ರ ಹೇಳುತ್ತೆ. ಆದರೆ ನಾವು ಈಗ ತಿಂತಾ ಇರೋದು 15 ಗ್ರಾಮ್ಸ್. ಸೊ ಹಾಗಾಗಿ ಎಲ್ಲರಿಗೂ ಹೈ ಬಿ ಪಿ. ಈಗ ಡಾಕ್ಟರ್ ಹೇಳಿದಂತೆ, ಅವರ ಸಲಹೆಯಂತೆ ನೀವು 2.4 ಗ್ರಾಮ್ಸ್ ತಿಂದರೆ ಅಥವಾ ಇನ್ನೊಂದು ಅರ್ಧ ಮುಕ್ಕಾಲು 1 ಗ್ರಾಮ್ ಎಕ್ಸ್ಟ್ರಾ, ಒಂದು 3-3.5 ಗ್ರಾಮ್ ತಿಂದರೂ ಕೂಡ ನಿಮ್ಮ ಬಿ ಪಿ ಜಾಸ್ತಿ ಆಗುವುದಿಲ್ಲ. ಸೊ ಇದರಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು. ನಂಬರ್ 2, ಈಗ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು. ಅನೇಕರು ವಾಕಿಂಗ್ ಮಾಡ್ತಾ ಇಲ್ಲ. ಡಾಕ್ಟರ್ ಬಳಿ ಹೋದಾಗ ಅವರು ಹೇಳುವಂಥದ್ದು ವಾಕಿಂಗ್ ಮಾಡಿ ಅಂಥೇಳಿ. ಒಂದು ಮುಕ್ಕಾಲು ಗಂಟೆ ನಾವು ಬೆಳಗ್ಗೆ ಅಥವಾ ಸಂಜೆ ವಾಕಿಂಗ್ ತಪ್ಪದೇ ಮಾಡಬೇಕು. ಇದರಿಂದ ಒಂದು 15-20-25 ಪಾಯಿಂಟ್ಸ್ ಕಡಿಮೆ ಆಗಿಬಿಡುತ್ತೆ ನಾವು ವಾಕಿಂಗ್ ಮಾಡೋದ್ರಿಂದ. ಮತ್ತು ಇನ್ನೊಂದು, ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳನ್ನು ನಾವು ತಿನ್ನಲಿಕ್ಕೆ ಹೋಗಬಾರ್ದು. ಮತ್ತು ರೀಫೈನ್ಡ್ ಆಯಿಲ್ ಬದಲು ನಾವು ಗಾಣದ ಎಣ್ಣೆಯನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು. ಹೀಗಾದಾಗ ನಿಮ್ಮ ಹೈ ಬಿ ಪಿ ನಾರ್ಮಲ್ ಆಗಲೇಬೇಕು. ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ, ಬಾಡಿಯನ್ನು ವಾರ್ಮಿಂಗ್ ಅಪ್ ಮಾಡುವಂಥದ್ದು, ಮತ್ತು ಒಂದು 15 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ, ಎಡಗಡೆ ತಗೊಳ್ಳೋದು ಬಲಗಡೆ ಬಿಡೋದು, ಬಲಗಡೆ ತಗೊಳ್ಳೋದು ಎಡಗಡೆ ಬಿಡೋದು. ಈ ರೀತಿ ನಿಧಾನವಾಗಿ ಒಂದು 10-15-20 ನಿಮಿಷ ಮಾಡಿದರೆ ನಿಮ್ಮ ಬಿ ಪಿ ಒಂದು 15-20-25 ಪಾಯಿಂಟು ಕಡಿಮೆ ಆಗುತ್ತೆ. ಈ ರೀತಿ ಸಹಜಕ್ಕೆ ತಂದುಕೊಳ್ಬೇಕು. ಮಾತ್ರೆಯ ಮುಖಾಂತರ ನೀವು ಬಿ ಪಿಯನ್ನು ಸಹಜಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದರೆ, ಸಪೋಸ್ ನೀವು ಮಾತ್ರೆ ತೆಗೆದುಕೊಂಡು ಎಡಮಗ್ಗಲಿಗೆ ಮಲಗಿದರೆ ಒಂದು ರೀತಿಯಲ್ಲಿ ಪರಿಣಾಮ, ಬಲಮಗ್ಗಲಿಗೆ ಮಲಗಿದರೆ ಇನ್ನೊಂದು ರೀತಿಯ ಪರಿಣಾಮ, ನೀವು ತೆಗೆದುಕೊಂಡು ನಿಂತುಕೊಂಡಿದ್ದರೆ ಅಥವಾ ಓಡಾಡ್ತಾ ಇದ್ದರೆ ಮತ್ತೊಂದು ರೀತಿಯ ಪರಿಣಾಮ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಉಂಟಾಗಿ ಜಾಸ್ತಿ ಆಗಿರುವಂಥ ಬಿ ಪಿ ಅತಿಯಾಗಿ ಕಡಿಮೆಯಾದರೆ ಪ್ರಾಣಕ್ಕೆ ಅಪಾಯ. ಒಬ್ಬ ಡಾಕ್ಟರ್ ಹೇಳ್ತಾರೆ, ಹೆಚ್ಚಿನ ಅಂಶ ಹಾರ್ಟ್ ಅಟ್ಯಾಕ್ ಆದಾಗ ಬಿ ಪಿ ಚೆಕ್ ಮಾಡಿದ್ರೆ ಅವ್ರದ್ದು ಲೋ ಆಗಿರುತ್ತೆ ಅನ್ನುವಂಥ ಮಾತನ್ನು ಒಬ್ಬ ಡಾಕ್ಟರ್ ಹೇಳೋದನ್ನು ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಈ ಹೈ ಬಿ ಪಿಯನ್ನು ಮಾತ್ರೆಯ ಮುಖಾಂತರ ಸಹಜಕ್ಕೆ ತರುವುದರ ಬದಲು ವಾಕಿಂಗ್ ಮುಖಾಂತರ ಉಪ್ಪನ್ನು ಎಷ್ಟು ಬೇಕೋ ಒಂದು 2.5-3.5 ಗ್ರಾಮ್ ಒಳಗಡೆಗೆ ಸೇವನೆ ಮಾಡುವಂಥದ್ದು, ಮತ್ತು ಪ್ರತಿನಿತ್ಯ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವಂಥದ್ದು, ಮತ್ತು ಈ ಒತ್ತಡ ಅಂತ ಏನಿದೆ ಅದನ್ನು ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಕಾಯಕವನ್ನು ನಾವು ಪ್ರೀತಿ ಮಾಡುವುದು. ಅದು ಏನೇ ಕೆಲಸ ಮಾಡಲಿ ಅದನ್ನು ಪ್ರೀತಿಯಿಂದ ಮಾಡುವಂಥದ್ದು. ಆಗ ಸಹಜವಾಗಿ ನಮಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಮತ್ತು ಆಹಾರವನ್ನು ಚೆನ್ನಾಗಿ ಅಗಿದು ನುಂಗುವುದು. ಮತ್ತು ನಾವೇನು 3 ರೊಟ್ಟಿ ತಿಂತಾ ಇದ್ದರೆ 2 ರೊಟ್ಟಿಯನ್ನು ತಿನ್ನುವಂಥದ್ದು. ಮತ್ತು ಸೂರ್ಯ ಅಸ್ತ ಆಗೋದರ ಒಳಗೆ ನಾವು ಊಟವನ್ನು ಮಿತವಾಗಿ ಮಾಡುವಂಥದ್ದು. ಸೊ ಈ ರೀತಿ ಮಾಡಿದ್ರೆ ಸ್ಥೂಲಕಾಯ ದೂರವಾಗುತ್ತೆ. ಜೊತೆಗೆ ನಾವು ಊಟಕ್ಕಿಂತ ಮುಂಚೆ ಒಂದು ಬೌಲ್
ಈ ತರಕಾರಿಯನ್ನು ತಿನ್ನುವಂಥದ್ದು, ಸೌತೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ಬೀಟ್ರೂಟು, ಕ್ಯಾರೆಟು ಇಂಥವನ್ನ ಒಂದು ಬೌಲ್ ಅದನ್ನು ತಿಂದುಬಿಟ್ಟು ನಾವು ಊಟವನ್ನು ಮಾಡುವಂಥದ್ದು. ಆದಷ್ಟು ಅನಿಮಲ್ ಪ್ರೋಟೀನನ್ನು ಅವಾಯ್ಡ್ ಮಾಡುವಂಥದ್ದು. ಈ ರೀತಿ ಮಾಡಿದರೆ ಖಂಡಿತ ಕೆಲವೇ ದಿನಗಳಲ್ಲಿ ನಿಮ್ಮ ಬಿ ಪಿಯನ್ನು ನೀವು ಸಹಜಕ್ಕೆ ತಂದುಕೊಳ್ಳಬಹುದು. ಅದರಿಂದ ಉಂಟಾಗುವಂತಹ ಹಾನಿಯನ್ನು, ನಿಮ್ಮ ದೇಹಕ್ಕೆ, ನಿಮ್ಮ ಹೃದಯಕ್ಕೆ ಆಗುವಂಥ ಹಾನಿಯನ್ನು ತಪ್ಪಿಸಬಹುದು. ಸೊ ಈ ರೀತಿ ವಿಶ್ವ ಹೃದಯ ದಿನದಂದು ಇವನ್ನೆಲ್ಲ ನೀವು ಅಳವಡಿಸಿಕೊಂಡು ಇನ್ನು ಮುಂದೆ ಕೂಡ ಇದನ್ನು ಅನುಸರಿಸ್ತಾ ನಿಮ್ಮ ಬಿ ಪಿಯನ್ನು ಪ್ರಾಕೃತಿಕವಾಗಿ ಸಹಜಕ್ಕೆ ತಂದುಕೊಂಡು ಆರೋಗ್ಯವಂತರಾಗಿ ನೂರ್ಕಾಲ ಬಾಳಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.